ಈ ಡೈರೆಕ್ಷನ್ ಕೊಸೈನ್, ಡೈರೆಕ್ಷನ್ ರೇಷಿಯೋ ಮತ್ತು ಡೈರೆಕ್ಷನ್ ಆ್ಯಂಗಲ್ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಯೂನಿಟ್ ವೆಕ್ಟರ್ ಅಲಾಂಗ್ ಅ ಗಿವನ್ ವೆಕ್ಟರ್ ಕಂಡುಹಿಡಿಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಜ್ಞಾಪಕ ಇದೆಯಾ? ಸೊ ಗಿವನ್ ಅ ವೆಕ್ಟರ್, ದ ಯೂನಿಟ್ ವೆಕ್ಟರ್ ಇನ್ ದಟ್ ಡೈರೆಕ್ಷನ್ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಪರ್ಟಿಕ್ಯುಲರ್ ವೆಕ್ಟರ್ ಅಲ್ವಾ? ಇದನ್ನು ನೋಡಿದ್ದೀವಿ ನಾವು, ಜ್ಞಾಪಕ ಇದೆಯಾ ಇದು? ಸೊ ಇದೇನೇ ಈ ಕಾನ್ಸೆಪ್ಟು. ಏನು ಕಾನ್ಸೆಪ್ಟು? ಗಿವನ್ ಅ ವೆಕ್ಟರ್ ಲೈಕ್ ದಿಸ್, ಮತ್ತೊಂದು ಕೆಂಪು ವೆಕ್ಟರ್ ಇದೆ, ಆ ದಿಕ್ಕಲ್ಲಿ ನಮಗೆ ಈ ಒಂದು ಯೂನಿಟ್ ವೆಕ್ಟರ್ ಬೇಕು. ಏನು ಮಾಡ್ತೀವಿ ನಾವು? ವಿ ಡಿವೈಡ್ ವಿತ್ ದ ಮ್ಯಾಗ್ನಿಟ್ಯೂಡ್ ಅಗೇನ್. ಅದ್ರ ಬದಲಾಗಿ ಇಫ್ ವಿ ಹ್ಯಾವ್ ಡೈರೆಕ್ಷನ್ ಕೊಸೈನ್, ಡೈರೆಕ್ಷನ್ ರೇಷಿಯೋ ಆರ್ ಡೈರೆಕ್ಷನ್ ಆ್ಯಂಗಲ್, ನಾವು ಹೇಗೆ ಈ ಯೂನಿಟ್ ವೆಕ್ಟರ್ ಕಂಡುಹಿಡಿಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸರಿನಾ? ಸೊ ಗಿವನ್ ಆಲ್ಫಾ, ಬೀಟಾ, ಗಾಮಾ ಆರ್ ದ ಡೈರೆಕ್ಷನ್ ಆ್ಯಂಗಲ್ಸ್, ದೆನ್ ವೆಕ್ಟರ್ ಎ ಇಸ್ ಗಿವನ್ ಬೈ, ಸೊ ಯೂನಿಟ್ ವೆಕ್ಟರ್ ಎ ಇಸ್ ಕಾಸ್ ಆಫ್ ಆಲ್ಫಾ ಐ ಕ್ಯಾಪ್ plus cos of beta j cap plus cos of gamma k cap ಕಂಡ್ರು ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಇಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಅ ಗಿವನ್ ವೆಕ್ಟರ್ ವಿಚ್ ಇಸ್ ವೆಕ್ಟರ್ ಎ. ಸರಿನಾ? ಸೊ ಮತ್ತೊಂದು ವೆಕ್ಟರ್ ಬಿ. ವೆಕ್ಟರ್ ಬೀಸ್ ಎಂಥದ್ದು? ಡೈರೆಕ್ಷನ್ ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಸೊ ವೆಕ್ಟರ್ ಬೀಸ್ ಯೂನಿಟ್ ವೆಕ್ಟರ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪಾಯಿಂಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಬಿ ಬಟ್ ಹ್ಯಾವಿಂಗ್ ಅ ಲೆಂತ್ ಆಫ್ 1. ಹೇಗೆ ಕಂಡುಹಿಡಿಬೋದು ಅಪ್ಪ ಅಂತ ಹೇಳಿದ್ರೆ ಅಷ್ಟೇ, ಸಿಂಪಲ್, ಇನ್ನೇನು ಇಲ್ಲ. ಕಾಸ್ ಆಫ್ ಪೈ ಬೈ 3 ಜೆ ಕ್ಯಾಪ್ ಪ್ಲಸ್ ಕಾಸ್ ಆಫ್ ಪೈ ಬೈ 4 ಕೆ ಕ್ಯಾಪ್. ಸೊ ದಿಸ್ ಈಸ್ ಈಕ್ವಲ್ ಟು ಪೈ ಬೈ 3 ಅಂತ ಹೇಳಿದ್ರೆ 30 ಅಲ್ಲ ಹುಡುಗ್ರ? ಸೊ ಹಾಫ್, ಸಾರಿ ರೂಟ್ 3/2 ಜೆ ಕ್ಯಾಪ್ ಪ್ಲಸ್ ಇದೆಷ್ಟು ಬರ್ತಿದ್ದು 60 ಅಂತ ಹೇಳಿದ್ರೆ 1/2 ಜೆ ಕ್ಯಾಪ್ ಪ್ಲಸ್ 1/√2 ಕೆ ಕ್ಯಾಪ್. ಸೊ ಇದೇ ನಿಮ್ಮ ಉತ್ತರ.